ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಡಿಎಸ್ಎಸ್ ಮುಖಂಡ ಗಂಗಾಧರ್ ಮಾತನಾಡಿ, ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಹದ್ದಿನಾಳ ಗ್ರಾಮದ ಬಿಎಸ್ಪಿ ಮುಖಂಡ ಭೂಮಾನಂದ ಹದ್ದಿನಾಳ ಹತ್ಯೆ ಪ್ರಕರಣದ ಆರೋಪಿಗಳನ್ನು ಬಂಧಿಸಿ ಅವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸುವಂತೆ ಒತ್ತಾಯಿಸಿದ್ದಾರೆ. ಅಲ್ಲದೆ ಭೂಮಾನಂದ ಹದ್ದಿನಾಳ ಅವರ ಮೇಲೆ ಗಡಾರಿ, ಮಚ್ಚು ಹಾಗೂ ದೊಣ್ಣೆಗಳಿಂದ ಹಲ್ಲೆ ನಡೆಸಿ ಹತ್ಯೆ ಮಾಡಲಾಗಿದೆ ಎಂದು ಆರೋಪಿಸಿ, ಹತ್ಯೆ ಪ್ರಕರಣದ ಹಿಂದೆ ಯಾರೇ ಇದ್ದರೂ ಯಾವುದೇ ಒತ್ತಡಕ್ಕೆ ಮಣಿಯದೆ ಪೊಲೀಸರು ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಬೇಕು. ತನಿಖೆಯಲ್ಲಿ ಯಾವುದೇ ಲೋಪವಾಗದಂತೆ ಕ್ರಮ ಕೈಗೊಂಡು ಸತ್ಯಾಸತ್ಯತೆ ಬಹಿರಂಗಪಡಿಸಬೇಕು. ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ನೀಡುವ ಮೂಲಕ ಮೃತರ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕು ಎಂದು ಒತ್ತಾಯಿಸಿದರು. ದೇವದುರ್ಗ ತಾಲೂಕಲ್ಲಿ ಒಬ್ಬ ಮಾದಿಗ ಸಮಾಜ ಬಹುಜನ್ ಸಮಾಜ್ ಪಕ್ಷದ ಜಿಲ್ಲಾಧ್ಯಕ್ಷರಾದಂಥ ಭೂಮಾನಂದ್ ಅವ್ರನ್ನ ಸುಮಾರು 8 ಜನ ಹಾರೆಗಳು, ಗಡಾರಿಗಳು ಮತ್ತು ಲಾಂಗಗಳು, ಮಚ್ಚುಗಳು ಎಲ್ಲ ಹಿಡ್ಕೊಂಡು ಬಂದು ಕೊಲೆ ಮಾಡ್ತಾರೆ. ಕಾರಣ ಇಷ್ಟೇನೆ, ಆತ ಬೆಂಗಳೂರಲ್ಲಿದ್ದು ಆಮೇಲೆ ಅಲ್ಲಿಂದ ಬಂದು ಬಹುಜನ್ ಸಮಾಜ್ ಪಕ್ಷದ ಜಿಲ್ಲಾಧ್ಯಕ್ಷದ ಜವಾಬ್ದಾರಿ ತಗೊಂಡು ಕೆಲಸ ಮಾಡ್ತಾ ಇರ್ತಾನೆ. ಆ ದೇವದುರ್ಗದಲ್ಲಿ ಅಮರೇಗೌಡ ಮತ್ತು ದೇವಪ್ಪ ನಾಯಕನ್ನವರು ರಾಜಾರೋಷವಾಗಿ ಅಧಿಕಾರಿಗಳ ಹತ್ರ ಶಾಮೀಲಾಗಿ, ಪೊಲೀಸವ್ರ ಹತ್ರ ಶಾಮೀಲಾಗಿ ಮರಳು ದಂಧೆ, ಕೋಳಿ ಪಂದ್ಯ ಮತ್ತು ಜೂಜಾಟ, ಇಸ್ಪೀಟು ಜೂಜಾಟ ಇವೆಲ್ಲನೂ ಮಾಡಿಸ್ತಾ ಇರ್ತಾರೆ. ದಂಧೆ ಮಾಡ್ತಾ ಇರ್ತಾರೆ. ಇದನ್ನು ನಮ್ಮ ಭೀಮಾನಂದ ಅವರು ಅದನ್ನು ವಿರೋಧ ಮಾಡ್ತಾರೆ ಮತ್ತು ಅದ್ರ ವಿರುದ್ಧ ಕಾರ್ಯಕ್ರಮ ಮಾಡ್ತಾರೆ. ಮತ್ತು ಪೊಲೀಸ್ ಇಲಾಖೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒಂದು ಪತ್ರವನ್ನು ಕೊಟ್ಟು ಮುಖಾಂತರ ಅದನ್ನು ಸ್ಟಾಪ್ ಮಾಡಿಸ್ತಾನೆ. ಇಷ್ಟು ವರ್ಷಗಳಿಂದ ಆ ದಂಧೆಯಲ್ಲಿ ಬೆಳೆದಂಥವ್ರು ಮತ್ತು ಹಣ ವಸೂಲು ಮಾಡ್ತಂಥವ್ರು, ಅವ್ರಿಗೆ ಅದು ಒಂದೇ ಸಲ ನಿಂತೋದ ತಕ್ಷಣನೇ ದಿನ ಬಿರಿಯಾನಿ ತಿನ್ನೋನು ಒಂದೇ ಸಲ ನಿಂತೋಗ್ಬಿಟ್ಟು ಖಾರ ಹಾಕಿದ್ರೆ ಯಾರು ಕೇಳ್ತಾರೆ? ಆ ಥರ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆದಾಗ ಇವರೆಲ್ಲ ಸೇರಿಕೊಂಡು ಅವ್ರ ಮೇಲೆ ಒಂದು ಸುಪಾರಿಯನ್ನು ಕೊಡ್ತಾರೆ. ಅವನ ಮೇಲೆ ಅವನು ಸಾಯಿಸೋದಕ್ಕೆ ಭೀಮಪ್ಪ ನಾಯಕ್ ಮತ್ತು ಅಮರೇಗೌಡ ಇಬ್ಬರು ಸೇರಿಕೊಂಡು ಅವನ್ನ ಸಾಯಿಸೋದಕ್ಕೆ ಒಂದು ಪಿತೂರಿಯನ್ನು ಮಾಡ್ತಾರೆ. ಆವಾಗ ಅವತ್ತು ಸ್ಕೆಚ್ ಹಾಕ್ತಾರೆ. 3 ತಿಂಗಳು ಆತನ ಆ ಚಲನವಲನಗಳು, ಎಲ್ಲಿ ಹೋಗ್ತಾನೆ, ಎಲ್ಲಿ ಬರ್ತಾನೆ, ಎಷ್ಟೊತ್ತಿಗೆ ಬರ್ತಾನೆ ಅನ್ನೋದನ್ನು ಪ್ಲಾನ್ ಮಾಡಿ ಎಲ್ಲರನ್ನೂ ಒಂದು ಗುಂಪಾಗಿ ಒಂದು 8 ಜನ ಕರ್ಕೊಂಬಂದು ಬೇರೆ ಎಲ್ಲ ಸುಪಾರಿ ಕೊಟ್ಟು ಕರ್ಕೊಂಬಂದು ಅಲ್ಲಿ ನಿಲ್ಲಿಸ್ತಾರೆ. ಆತ ತನ್ನ ಹೆಂಡ್ತಿನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿರ್ತಾನೆ. ಕರ್ಕೊಂಡೋಗಿ ಅಲ್ಲಿ ಬರ್ತಾನೆ. ಬಂದರೆ ಹೆಂಡ್ತಿ ಇದೆ, ಇವಾಗ ಏನು ಮಾಡಬೇಡಿ ಅಂತ ಅವರೇ ಹೇಳ್ಬಿಟ್ಟು ಆತನು ಮನೆಗೆ ಹೋಗಿ ಹೆಂಡ್ತಿನ ಬಿಟ್ಟು ವಾಪಸ್ ಬಂದು ಅಲ್ಲಿಗೆ ಬರೋಂಥ ಸಂದರ್ಭದಲ್ಲಿ ಹಗಲಲ್ಲಿ, ಅದನ್ನು ಹಗಲಲ್ಲಿನೇ ಅವನ್ನ ಮಾರುಕಾಯ್ದೆಗಳಿಂದ ಕೊಚ್ಚಿ ಕೊಲೆ ಮಾಡ್ತಾರೆ. ಇವತ್ತು ಆರೆ ಅವನು ಮಲಗಿರೋದು, ಆರೆ ಇಲ್ಲಿ ಸುಚ್ಚಿದ್ದಾರೆ, ಹಿಂಗೆ ನಿಂತ್ಕೊಂಡಿದ್ದೆ ಇವತ್ತು ನಾನು. ಅಂಥೊಂದು ಮಾರುಕಾಯ್ದೆಗಳಿಂದ ಅದನ್ನ ಕೊಲೆ ಮಾಡ್ತಾರೆ. ಕಾರಣ ಏನು? ಅದು ಮಾಡಿದ ತಪ್ಪ? ಸರ್ಕಾರಕ್ಕೆ ಮೋಸ ಮಾಡ್ತಾ ಇರೋದನ್ನ ಮಾತಾಡಿದ ತಪ್ಪ? ಇದನ್ನೆಲ್ಲನೂ ಅವರ ಉದ್ದೇಶ ಇಟ್ಕೊಂಡು ಮರ್ಡರ್ ಮಾಡ್ತಾರೆ.